ವೀಕ್ಷಕರೇ, ನಮ್ಮ ಫ್ರೆಂಡ್ಸ್ ಯಾವ್ದಾದ್ರು ಒಂದು ಫೋನ್ ಅನ್ನ ಸಜೆಸ್ಟ್ ಮಾಡಿದ್ರೆ ಥಟ್ ಅಂತ ಮಾಡ್ಬಿಡ್ತಾರೆ. ಆದ್ರೆ ಇಷ್ಟೇ ಬಜೆಟ್ ಅಲ್ಲಿ ಇಂಥ ಫೋನ್ ಅನ್ನ ಸಜೆಸ್ಟ್ ಮಾಡೋ ಅಂದ್ರೆ ಅದರಷ್ಟು ಕಷ್ಟ ಇನ್ನೊಂದಿಲ್ಲ ನೋಡಿ. ಹಾಗಾಗಿ ಅವ್ನು ಕೇಳ್ದ ಮತ್ತು ಇದು ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ಬಜೆಟ್ ಅಲ್ಲಿ ಬೆಸ್ಟ್ ಫೋನ್ ಯಾವ್ದು ಅಂತ ಲಿಸ್ಟ್ ಮಾಡಿ ತಗೊಳ್ಳಿ. ಅಂದಾಗೆ ಈ ಎಲ್ಲ ಫೋನ್ಗಳನ್ನು ಕೂಡ ನೀವು ಅಲ್ಲಿ ಇಲ್ಲಿಂದ ಹುಡುಗೋದಿಕ್ಕೆ ಹೋಗ್ಬೇಡಿ. ಏಕೆಂದ್ರೆ ನಾನು ಈಗ ಸಜೆಸ್ಟ್ ಮಾಡುವಂತ ಈ ಎಲ್ಲ ಫೋನ್ಗಳು ಬೆಸ್ಟ್ ಆಫರ್ಸ್ ಮತ್ತು ಬೆಸ್ಟ್ ಫ್ಯೂಚರ್ ನೊಂದಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಸಿಗ್ತವೆ. ಹಾಗಾದ್ರೆ ಇನ್ಯಾಕ್ ತಡ, ಶುರು ಮಾಡೋಣ. ನಾನು ಸಜೆಸ್ಟ್ ಮಾಡುವಂತ ಮೊದಲ ಫೋನ್ ನಥಿಂಗ್ 4a. ಈ ಒಂದು ಮೊಬೈಲ್ ಒಂದೊಳ್ಳೆ ಬಜೆಟ್ ಅಲ್ಲಿ ಪ್ರೀಮಿಯಂ ಮತ್ತು ಸ್ಮೂತ್ ಫೋನ್ ನ ಎಕ್ಸ್ಪೀರಿಯನ್ಸ್ ಅನ್ನ ಮಾಡೋರ್ಗೆ. ಇನ್ನು ಇದರ ಕಾಂಪಿಟೇಷನ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A36 ಫೋನ್ ಅನ್ನು ಕೂಡ ನೀವು ನೋಡಬಹುದು. ಇದರಲ್ಲಿ 120 ಹರ್ಟ್ಸ್ ಆಲ್ಮೋಡ್ ಡಿಸ್ಪ್ಲೇ ಇದೆ. ಅದಲ್ಲದೆ ನಥಿಂಗ್ 4a ಮೊಬೈಲ್ ನಲ್ಲಿ ಸ್ನ್ಯಾಪ್ಡ್ರಾಗನ್ 7s Gen 4 ಪ್ರೊಸೆಸರ್ ಇದೆ. ಇನ್ನು ಸ್ಯಾಮ್ಸಂಗ್ A36 ನಲ್ಲಿ ಅದೇ ಓಲ್ಡ್ Exynos ಪ್ರೊಸೆಸರ್ ನಿಮಗೆ ಸಿಗುತ್ತೆ. ಸ್ಯಾಮ್ಸಂಗ್ ನಲ್ಲಿ ಅಲ್ಟ್ರಾ ವೈಡ್ ಮ್ಯಾಕ್ರೋ ಲೆನ್ಸ್ ಕ್ಯಾಮೆರಾ ಇದ್ರೆ ನಥಿಂಗ್ ಫೋನ್ ನಲ್ಲಿ 50 ಮೆಗಾಪಿಕ್ಸೆಲ್ ಟೆಲಿಪೋರ್ಟ್ ಲೆನ್ಸ್ ವಿತ್ 3.5x ಆಪ್ಟಿಕಲ್ ಝೂಮಿಂಗ್ ಆಪ್ಷನ್ ಇದೆ. ಆದ್ರೆ ಸ್ಯಾಮ್ಸಂಗ್ ಗಿಂತ ಇದರ ಡಿಸೈನ್ ಎಕ್ಸಲೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಬರೋದು ವಿವೋ T5X. ಇನ್ನು ಇದರ ಆಲ್ಟರ್ನೇಟಿವ್ ಮೊಬೈಲ್ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 ಮೊಬೈಲ್. ಈ A17 ನಲ್ಲಿ 5000 mAh ಬ್ಯಾಟರಿಗೆ ಆಪೋಸಿಟ್ ಆಗಿ ವಿವೋನಲ್ಲಿ 7000 mAh ಹ್ಯೂಜ್ ಬ್ಯಾಟರಿ. ಅದಲ್ಲದೆ ಮೀಡಿಯಾಟೆಕ್ 7400 ಟರ್ಬೋ ಪ್ರೊಸೆಸರ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ನಲ್ಲಿ ಲ್ಯಾಗಿಂಗ್ ಇಶ್ಯೂ ಇರಲ್ಲ. ಆದ್ರೆ ಸ್ಯಾಮ್ಸಂಗ್ ನಲ್ಲಿ Exynos 1330 ಆಕ್ಟಾಕೋರ್ ಪ್ರೊಸೆಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಮೋಟೋ ಎಡ್ಜ್ 70 ಫ್ಯೂಷನ್. ಬಜೆಟ್ ನಲ್ಲಿ ಒಳ್ಳೆ ಪ್ರೀಮಿಯಂ ಮೊಬೈಲ್ ಅನ್ನು ನಿಮ್ದಾಗಿಸ್ಕೊಳ್ಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಇದರ ಹಾಟ್ ಕಾಂಪಿಟೇಷನ್ ಆಗಿರುವಂತ ಓಪೋ F31 ಫೋನ್ ಗಿಂತ ಕೂಡ ಸೂಪರ್ ಆಗಿರುವಂತ ಕ್ಯಾಮೆರಾ ಮತ್ತೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಎಡ್ಜ್ 70 ನಲ್ಲಿ ಸ್ನ್ಯಾಪ್ಡ್ರಾಗನ್ S Gen 4 ಪ್ರೊಸೆಸರ್ ಇದ್ರೆ ಓಪೋದಲ್ಲಿ ಡೆಮೆನ್ಸಿಟಿ 6300 ಪ್ರೊಸೆಸರ್ ಇದೆ. ಇನ್ನು ಕ್ಯಾಮೆರಾದಲ್ಲೂ ಕೂಡ ಮುಂದೆ ಇರುವಂತ ಎಡ್ಜ್ 70 50 ಮೆಗಾಪಿಕ್ಸೆಲ್ ಸೋನಿ LYTIA 710 ಜೊತೆಗೆ 13 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾದ ಜೊತೆಗೆ 32 MP ಸೆಲ್ಫಿ ಕ್ಯಾಮೆರಾ ಕೂಡ ಇದರಲ್ಲಿ ಸಿಗುತ್ತೆ. ಹಾಗಾಗಿ ಮೋಟೋ ಎಡ್ಜ್ ಓಪೋ F31 ಗಿಂತ ಕೂಡ ಬೆಟರ್ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ಎಲ್ಲ ಫೋನ್ಗಳನ್ನು ಕೂಡ ನೀವು ಫ್ಲಿಪ್ಕಾರ್ಟ್ ನಲ್ಲಿ ತೆಗೆದುಕೊಳ್ಳೋದಕ್ಕೆ ತುಂಬಾ ಕಾರಣಗಳಿದ್ದಾವೆ. ಯಾಕೆಂದ್ರೆ ಅದರ್ ಆಪ್ಷನ್ ಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪ್ರೈಸ್ ನಿಮಗೆ ಫ್ಲಿಪ್ಕಾರ್ಟ್ ನಲ್ಲಿ ಸಿಗೋದು. ಜೊತೆಗೆ ನಿಮ್ಮ ಹಳೆಯ ಫೋನ್ ನ ಎಕ್ಸ್ಚೇಂಜ್ ಅಲ್ಲೂ ಕೂಡ ಒಳ್ಳೆ ವ್ಯಾಲ್ಯೂ ಮತ್ತೆ ನೋ ಕಾಸ್ಟ್ EMI ನ ಆಪ್ಷನ್, ರೆಗ್ಯುಲರ್ ಬ್ಯಾಂಕ್ ಆಫರ್, ಹಾಗೇನೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ಮೊಬೈಲ್ ಅನ್ನ ಫ್ಲಿಪ್ಕಾರ್ಟ್ ನಲ್ಲಿ ಖರೀದಿ ಮಾಡ್ತಿದ್ರೆ ಎಕ್ಸ್ಕ್ಲೂಸಿವ್ ಡೀಲ್ಸ್ ಅಂಡ್ ಡಿಸ್ಕೌಂಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಜಸ್ಟ್ ಫ್ಲಿಪ್ಕಾರ್ಟ್ ಗೆ ಹೋಗಿ ಈ ಮಾಡೆಲ್ಸ್ ಗಳನ್ನ ಸರ್ಚ್ ಮಾಡಿ ಖರೀದಿ ಮಾಡಿ.